ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ನೆನಪಿನಲ್ಲಿ ಇವತ್ತು ಅಪ್ಪು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ರಿಲೀಸ್ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ನಾನು ಬೆಂಗಳೂರಿನ ವೀರೇಶ್ ಥಿಯೇಟರ್ ಬಳಿ ಇರುವಂತದ್ದು. ಬೆಳಗ್ಗೆ 6:30ಕ್ಕೆ ಇಲ್ಲಿ ಮೊದಲ ಶೋ ಪ್ರಾರಂಭವಾಗ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು ಅಪ್ಪು ಅಭಿಮಾನಿಗಳು ಯಾವ ರೀತಿ ಇಲ್ಲಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ ಅಂತ. ಅಪ್ಪು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಬೃಹತ್ ಬ್ಯಾನರ್ ಗಳನ್ನು ಸಹ ಈ ಕಟ್ಟಡದಲ್ಲಿ ಹಾಕಿರುವಂತದ್ದು. ಅಂದ್ರೆ 50ನೇ ವರ್ಷದ ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ಈ ರೀತಿಯಾದಂತಹ ಒಂದು ಅಪ್ಪು ಚಿತ್ರವನ್ನ ರಿಲೀಸ್ ಮಾಡಿ ಅಭಿಮಾನಿಗಳು ಸಂಭ್ರಮವನ್ನ ಆಚರಿಸ್ತಾ ಇರುವಂತದ್ದು. ಈಗಷ್ಟೇ ಪಟಾಕಿಯನ್ನು ಹೊಡೆದು ಸಹ ಅಭಿಮಾನಿಗಳು ಸಂಭ್ರಮವನ್ನ ಆಚರಿಸಿದ್ರು. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಕಟೌಟ್ಗಳಿಗೆ ಹಾಲಿನ ಅಭಿಷೇಕವನ್ನು ಮಾಡಿದ್ರು. ರಾಜ್ಕುಮಾರ್ ಅವರ ಕಟೌಟ್ಗೂ ಸಹ ಹಾಲಿನ ಅಭಿಷೇಕವನ್ನು ಮಾಡಿದ್ರು. ಸದ್ಯಕ್ಕೆ ಇಲ್ಲಿ ನೋಡಬಹುದು ದೃಶ್ಯಗಳಲ್ಲಿ ಅಭಿಮಾನಿಗಳು ಯಾವ ರೀತಿ ಇದ್ದಾರೆ ಅಂತ. ಸೊ ನಾನೀಗ ಅಭಿಮಾನಿಗಳನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಬಹಳ ಖುಷಿ ಆಗ್ತದೆ. ಬಿಜಾಪುರಿಂದ ಬಂದಿವ್ರಿ ನಾವು. ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡ್ತದೆ. ಇದೇ ಮೂವಿ ನಾವು ನೋಡ್ಬೇಕಂದ್ರೆ 8 ಮುಗಿಯಿತು. 9th ಟಿಕೆಟ್ ಕೂಡ ಸಿಕ್ಕಿರ್ಲಿಲ್ಲ. ಅಪ್ಪು ಅವಾಗ ನೋಡಿದ ಅಪ್ಪುಗೂ ಇವಾಗ ನೋಡುತ್ತಿರೋದು ಅಪ್ಪುಗೂ ಭಾಳ ಖುಷಿ ಆಗ್ತದೆ. ಅಲ್ಲಿಂದ ಬಂದು ನೋಡ್ಕೊಂಡು ಬಿಜಾಪುರ ಖುಷಿ ಆಗ್ತಾ ಇದೆ. ಮಾತಾಡಿ ಸರ್. ಅಪ್ಪು ರಿಲೀಸ್ ಆಗ್ತಾ ಇದೆ, ಏನನ್ಸುತ್ತೆ ಸರ್? ತುಂಬಾ ಖುಷಿ ಆಗ್ತಿದೆ. ಒಂದು ವರ್ಷಕ್ಕೊಂದ್ಸತಿ ತುಂಬಾ ಖುಷಿ ಆಗ್ತದೆ ಸರ್. 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಪುನೀತ್ ರಾಜ್ಕುಮಾರ್ ಅವರು ಇದ್ರೆ ತುಂಬಾ ಖುಷಿ ಪಡ್ತಾ ಇದ್ರಿ. ದಿವಂಗತರಾಗಿದ್ದಾರೆ, ಇವತ್ತೂ ಇದ್ದಾರೆ ಅಂತಾನೆ ಜೀವನ ಮಾಡ್ತಿದ್ದೀವಿ. ಅವ್ರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ಅಪ್ಪು ಅಜರಾಮರ. ಅವರು ಪ್ರತಿಯೊಬ್ಬರಿಗೂ ಏನು ಮಾಡಬೇಕು, ಯಾವ ಥರ ನಡ್ಕೋಬೇಕು, ಅಭಿಮಾನಿಗಳು ಯಾವ ಥರ ರೆಸ್ಪೆಕ್ಟ್ ಕೊಟ್ಟು ಜೀವನದಲ್ಲಿ ಒಬ್ಬೊಬ್ಬರೂ ಮನೆಗೆ ಒಬ್ಬೊಬ್ಬರು ಅಪ್ಪು ಆಗಬೇಕು. ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಅವ್ರ ಹೆಸರು ಅಜರಾಮರವಾಗಿ ಇರಬೇಕು ಅನ್ನೋದಾದರೆ ಅಪ್ಪು ಸತ್ಯ, ಅವ್ರ ದೇವರೇನೆ ಯಾವತ್ತೂ. ಸರ್ ಹೇಳಿ ಸರ್, ಅಪ್ಪು ರಿಲೀಸ್ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಸರ್? ಅಪ್ಪು ಅಂದ್ರೆ ಟ್ರೆಂಡು, ಅಪ್ಪು ಅಂದ್ರೆ ಒಂದು ಹೆಸರು, ಬ್ರ್ಯಾಂಡು. ಡಾಕ್ಟರ್ ರಾಜ್ಕುಮಾರ್ ಅಪ್ಪು ದ ಫಾರ್ ಎವರ್. ಅಷ್ಟೇ, ಚೆನ್ನಾಗಿದೆ ಸರ್. ಅಪ್ಪು ರಿಲೀಸ್ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬಾ ಖುಷಿ ಆಗ್ತಿದೆ. ಇದು ನಮಗೆ ಹೊಸ ವರ್ಷದ ಹೊಸ ಹಬ್ಬ. ಇದು ಪುನೀತ್ ರಾಜ್ಕುಮಾರ್ ಸರ್ದು ತುಂಬಾ ಖುಷಿ ಆಗ್ತಿದೆ ನಮಗೆ. ಅವ್ರ ಥರ ಡ್ಯಾನ್ಸ್, ಫೈಟ್, ಒಳ್ಳೆ ಸೀನ್, ಫ್ಯಾಮಿಲಿ ನೋಡೋಂಥ ಮೂವಿ ಕೊಡೋದಂದ್ರೆ ನಮ್ಮ ಬಾಸ್ ಒಬ್ಬರೇ, ಅಪ್ಪು ಬಾಸ್ ಒಬ್ಬರೇ ಕೊಡೋದು. ಇನ್ನು ಯಾರು ಕೊಡೋಕ್ಕೂ ಚಾನ್ಸ್ ಇಲ್ಲ. ಬಟ್ ಎಲ್ಲ ಇರೋರಿಗೆ ಸಪೋರ್ಟ್ ಮಾಡಬೇಕು, ಅದು ಹೇಳ್ಕೊಟ್ಟಿದ್ದಾರೆ ನಮ್ಮ ಬಾಸು. ಪುನೀತ್ ರಾಜ್ಕುಮಾರ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ರೆ 50ನೇ ವರ್ಷದ ಹುಟ್ಟುಹಬ್ಬ ನೋಡಿ, ಅಭಿಮಾನಿಗಳೆಲ್ಲ ಇದೀವಿ. ಅಭಿಮಾನಿಗಳೆಲ್ಲ ಇರೋ ತನಕ ನಮ್ಮ ಬಾಸ್ನ ಯಾವತ್ತು ಜೀವಂತವಾಗಿ ಇಟ್ಟಿರ್ತೀವಿ. ಬಾಸ್ ಇರೋ ತನಕ, ಅಭಿಮಾನಿಗಳಿರೋ ತನಕ ನಮ್ಮ ಬಾಸ್ನ ಯಾವತ್ತು ಇಲ್ಲಕ್ಕೆ ಬರಲ್ಲ. ಎಲ್ಲ ಇಲ್ಲೇ ಹೃದಯದಲ್ಲಿ ಇಟ್ಕೊಂಡಿದ್ದೀವಿ.